ನಮಸ್ಕಾರ ಕರ್ನಾಟಕ. ಕಳೆದ 8-9 ವರ್ಷಗಳಿಂದ ಕಾರ್ಪೊರೇಷನ್ ಚುನಾವಣೆನೂ ಇಲ್ಲ, ಕಾರ್ಪೊರೇಟರ್ ಕ್ಯಾಂಡಿಡೇಟ್ಗಳು ಇಲ್ಲ. ಎಲ್ಲ ನಡೆಸ್ತಾ ಇರೋದು ಬೆಂಗಳೂರನ್ನ 28-29 MLAಗಳು ನಡೆಸ್ತಾ ಇದ್ದಾರೆ. ಬಟ್ ಈಗ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಒಂದು ಕೊನೆ ಡೇಟನ್ನು ಜೂನ್ 30 ಒಳಗಾಗಿ GBA ಎಲೆಕ್ಷನ್ಸ್ ಅಂದರೆ 5 ಪ್ಯಾಕೆಟ್ಗಳನ್ನು ಮಾಡಿದ್ದಾರೆ. ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್. ಓಕೆ, ಈಗ DK ಶಿವಕುಮಾರ್ಗೆ ಒಂದು ಈಗ ಚಾಲೆಂಜ್, ಜೂನ್ 30 ಒಳಗಾಗಿ ಎಲೆಕ್ಷನ್ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 5 GBA ಏನಿದೆ, 5 ಪಂಗಡಗಳೇಂತ ಮಾಡಿದ್ದಾರೆ ಅಥವಾ 5 ಕಾರ್ಪೊರೇಷನ್ಸ್ ಅಂತ ಏನು ಮಾಡಿದ್ದಾರೆ, 369 ಸೀಟುಗಳಿದೆ. ಆ್ಯಂಡ್ ಇಟ್ಸ್ ಎ ವೆರಿ ವೆರಿ ರೀಸನಬಲ್. ಯಾರು ಕೂಡ ಪಕ್ಷದ ಟಿಕೆಟ್ಗಳಿಗೆ 50,000 ಕೊಟ್ಟು 1 ಲಕ್ಷ ಕೊಟ್ಟು ದಯಮಾಡಿ ಹೋಗೋಕೆ ಹೋಗಬೇಡಿ. ನನಗೆ ಗೊತ್ತಿಲ್ಲ ಚುನಾವಣೆ ಮಾಡ್ತಾರೋ ಅಥವಾ ಕಪಿಲ್ ಸಿಬಲ್ನ ನಿಲ್ಲಿಸಿ ಮತ್ತೇನಾದರೂ ಮೌಖಿಕವಾಗಿ ಮತ್ತೆ ಮುಂದೂಡೋಕ್ಕೆ ಟ್ರೈ ಮಾಡ್ತಾರೋ. ಒಂದಂತೂ ನಿಜ, ಕಾಂಗ್ರೆಸ್ ಅಂತೂ ನೆಲ ಕಚ್ಚುತ್ತೆ. ಈ GBA ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚುತ್ತೆ. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ಗೆ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಅಲ್ಲ. ಚಾಲೆಂಜ್ ಏನ್ರಿ? ಬಡವ್ರ ಮನೆಗೆ JCB ನುಗ್ಸೋದು, ಬೆಲೆ ಏರಿಕೆ ಮಾಡೋದು, ನಿರುದ್ಯೋಗ ಮಾಡೋದು, ಬೆಂಗಳೂರಿನ ಟ್ರಾಫಿಕ್ಕು, ಬೆಂಗಳೂರಲ್ಲಿ ಕಳ್ತನ ಆಗಿರೋ 1250 ಕೆರೆಗಳು, 7,000 ಟನ್ ಕಸ ತಗೊಂಡೋಗಿ ಬಿಸಾಕ್ತಾರೆ. ಕುಡಿಯೋ ನೀರನ್ನು 1500 MLD ಕುಡಿಯೋ ನೀರನ್ನು ಕಾವೇರಿ ನೀರು ಅಂತೇಳಿ ತಗೊಂಬಂದು ಬಿಲ್ಡರ್ಗಳಿಗೆ ಮಾಡ್ತಾರೆ, ಕುಡಿಯೋ ನೀರು ಕೊಡಲ್ಲ. ಇಷ್ಟೆಲ್ಲ ಅವಾಂತರ ಮಾಡಿರುವಂಥ 3 ಪಕ್ಷಗಳು 30 ವರ್ಷದಿಂದ ಈಗ GBA ಚುನಾವಣೆ ಕಾಂಗ್ರೆಸ್ ನೇತೃತ್ವದಲ್ಲಿ ರಿಸರ್ವೇಷನ್ ಕೂಡ ಪ್ರಕಟವಾಗಿದೆ ಅಂತ ನಾವು ಕೇಳ್ಪಟ್ರಿ. ಬಟ್ ಒಂದಂತೂ ನಿಜ, 3 ಪಕ್ಷಗಳನ್ನು ಸೋಲಿಸಿ ಬೆಂಗಳೂರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಗುಂಡಿಗಳಿದೆ. ಅದು ಕುಮಾರಸ್ವಾಮಿ ಬ್ರದರ್ ಅಂದರೂ ಸೋಲಿಸಿ, ಯಡಿಯೂರಪ್ಪ ನಮಗೆ ಹಿಂದುತ್ವ ಅಂತ ತೋರಿಸಿ ಯಾವುದನ್ನ ತೋರಿಸಿ, ಆಮೇಲೆ ಕಾಂಗ್ರೆಸ್ ಅವರು ಆ ಬಡವರು ಸ್ಲಮ್ಗಳನ್ನ ಒಡೆದು ಆ ಧರ್ಮಸ್ಥಳದಲ್ಲಿ ಕೊಂದವ್ರ ಜೊತೆ ನಿಂತ್ಕೊಂಡು ನೊಂದವ್ರನ್ನ ಬಿಟ್ಟು ರೈತರನ್ನ ಕೈ ಬಿಟ್ಟರು. ಯುವಕರನ್ನ ಕೆಲಸ ಕೊಡ್ದಿರ 1 ವರ್ಷದಲ್ಲಿ ಕೆಲಸ ಕೊಡ್ತೀವಿ, 2.5 ಲಕ್ಷ ಸರ್ಕಾರಿ ಉದ್ಯೋಗಿಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಇದೇ ಏನೋ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿದೆ. ಈಗ ಮುಂಚೆ BJP ಅವ್ರನ್ನ 40% ಕಮಿಷನ್ ನೋಡಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಕಾಂಗ್ರೆಸ್ಸನ್ನ ತೋರಿಸ್ಕೊಂಡು ಕುಮಾರಸ್ವಾಮಿ ನಾನು ಮತ್ತೆ CM. ಸಾಕು ಕುಮಾರಸ್ವಾಮಿ, ನೀವು 3 ಪಕ್ಷಗಳವರು ಮಾಡಿರೋದು ಬರೀ ಎಷ್ಟು ದೊಡ್ಡ ಅಭಿವೃದ್ಧಿ ಅಂತಂದರೆ, ಜನ ಮುಖದ ತುಂಬ ಇವತ್ತು ಅವ್ರಿಗೆ ಅವ್ರ ಜೇಬಲ್ಲಿ ದುಡ್ಡಿಲ್ಲ, ಅವ್ರ ಬ್ಯಾಂಕಲ್ಲಿ ದುಡ್ಡಿಲ್ಲ. ಬರೀ ನೀವುಗಳು ಮಾತ್ರ 3 ಪಕ್ಷದವರು ಸಮೃದ್ಧಿಯಾಗಿದ್ದೀರಾ, ನಿಮ್ಮ ಆಸ್ತಿಗಳು ಏರಿಕೆ ಆಗಿದೆ, ನಿಮ್ಮ ಜೀವನ ಚೆನ್ನಾಗಿದೆ, ನಿಮ್ಮ ಮನೆ ಮಕ್ಕಳನ್ನೆಲ್ಲ MBA MLA ಮಾಡಿದ್ದೀರಾ. ಖಂಡಿತವಾಗಿ 3 ಪಕ್ಷದಲ್ಲಿ ಯಾರೋ ಟಿಕೆಟ್ ತಗೊಳಕ್ಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ ನಿಮ್ಮ ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆಲ್ಬೋದು. ಯಾಕೆ ಅಂತಂದರೆ ಎಲ್ಲ ಸಣ್ಣ ವಾರ್ಡ್ಗಳಿರೋದ್ರಿಂದ ನಿಮಗೆ ಗುರುತು ಪರಿಚಯ, ಒಂದಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದು, ನಿಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆ ಅವಕಾಶ. ಒಬ್ಬ ಕಾರ್ಪೊರೇಟರ್ ಆಗಲಿಕ್ಕೆ, ಒಬ್ಬ ಇಂಡಿಪೆಂಡೆಂಟ್ ಕಾರ್ಪೊರೇಟರ್ ಆಗಲಿಕ್ಕೆ ನಿಮಗೆಲ್ಲ ಒಂದು ಒಳ್ಳೆ ಅವಕಾಶ. ದಯಮಾಡಿ 50,000 ಕೊಟ್ಟು ಕಾಂಗ್ರೆಸ್ಸಲ್ಲಿ ಟಿಕೆಟ್ ತೊಗೊಳೋದು, 50,000 ಕೊಟ್ಟು ಟಿಕೆಟ್ ಬುಕ್ ಮಾಡಬೇಕಂತ ಯಾವ ಮಟ್ಟಕ್ಕೆ ಲೆಕ್ಕ ಹಾಕೊಳ್ರಿ. ಕಾರ್ಪೊರೇಷನ್ ಟಿಕೆಟ್ಗೆ 50,000 ಕೊಟ್ಟು ಬುಕ್ ಮಾಡೋ ಮಟ್ಟಕ್ಕೆ ಕಾಂಗ್ರೆಸ್ ಬಂದಿದೆ. ದಯಮಾಡಿ 3 ಪಕ್ಷಗಳಿಂದ ಯಾರೋ ನಿಂತ್ಕೊಳಕ್ಕೆ ಹೋಗ್ಬೇಡಿ. 3 ಪಕ್ಷದ್ರು ಕೂಡ ಮೋಸ ಮಾಡಿರೋದು. ಹಾಗಾಗಿ ಈ ಒಂದು GBA ಚುನಾವಣೆ ಆದರೆ ಸುಪ್ರೀಂ ಕೋರ್ಟಿನ ಆದೇಶನೇನೋ ಪಾಲನೆ ಮಾಡ್ತಾರೋ ಅಥವಾ ಮತ್ತೆ ಏನಾದರೂ ಕಪಿಲ್ ಸಿಬಲ್ನ ನಿಲ್ಲಿಸಿ ಮತ್ತೆ ಡೇಟ್ ತಗೊಳ್ತಾರೋ ಗೊತ್ತಿಲ್ಲ. ಒಂದಂತೂ ನಿಜ, ಕಾಂಗ್ರೆಸ್ ಅಂತೂ 369 ಸೀಟಲ್ಲಿ ನೆಲ ಅಂತೂ ಕಚ್ಚುತ್ತೆ. ಓಕೆ, ಇಂಡಿಪೆಂಡೆಂಟ್ ಅವರು ಮ್ಯಾಕ್ಸಿಮಮ್ ಗೆಲ್ಲಬೇಕು. 300ಕ್ಕೂ ಹೆಚ್ಚು ಇಂಡಿಪೆಂಡೆಂಟ್ ಗೆಲ್ತವೆ ಅಂತೇಳಿ ನಮಗೆ ಇರುವಂಥ ಒಂದು ಮಾಹಿತಿ. 300ಕ್ಕೂ 5 GBA ಕಾರ್ಪೊರೇಷನ್ಸಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಪೆಂಡೆಂಟ್ಗಳು ಗೆಲ್ತಾರೆ ಅನ್ನೋ ಒಂದು ಮಾಹಿತಿ ನಮಗಿದೆ. ಗೆಲ್ಲಬೇಕು. ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಕಿತ್ತೋಗಿರೋ ರೋಡ್ಗಳು, ಭ್ರಷ್ಟಾಚಾರ, ಆಮೇಲೆ ಪೊಲೀಸರು, ಬೀದಿಗೆ ಬಂದಿರೋಂಥ ಪೊಲೀಸರು, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋವಂಥ ಪೊಲೀಸ್ ಇಲಾಖೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದಿರೋವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ GBA ಚುನಾವಣೆ ಅನೌನ್ಸ್ ಆಗೋವಂಥ ಮಟ್ಟ ಇದೆ. ಆದರೆ ದಯಮಾಡಿ 3 ಪಕ್ಷಗಳನ್ನು ಸೋಲಿಸಿ ಮ್ಯಾಕ್ಸಿಮಮ್ ಇಂಡಿಪೆಂಡೆಂಟ್ಗೆ ಕೌನ್ಸಿಲರ್ಗಳು ಗೆದ್ದು ಬರಬೇಕು. ಆವಾಗಲೇ ಬೆಂಗಳೂರನ್ನು ಅಭಿವೃದ್ಧಿ ಮಾಡೋಕ್ಕಾಗೋದು. ಈ 3 ಪಕ್ಷಗಳವರು ಮೋಸನೇ ಮಾಡಿರೋದು, ಬರೀ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡೋದು, ಆಮೇಲೆ ಮೋಸ ಮಾಡೋದು, ದಬ್ಬಾಳಿಕೆ ಮಾಡೋದು, ಸುಳ್ಳು ಕೇಸ್ಗಳನ್ನ ಹಾಕೋದು, ಬೆಂಗಳೂರಿನ ರೋಡ್ಗಳನ್ನು ಗುಂಡಿ ಮಾಡಿಟ್ಟಿರೋದು, ಬೆಂಗಳೂರಿನ ಕಸ ತಗೊಂಡೋಗಿ ಬಿಸಾಕೋದು, ಕುಡಿಯೋ ನೀರನ್ನು ಬಿಲ್ಡರ್ ಕೊಡೋದು, ಧಮ್ಕಿಗಳು ಕೊಡೋದು. ಓಕೆ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅದು. ಹಾಗಾಗಿ ದಯಮಾಡಿ 3 ಪಕ್ಷಗಳಿಗೆ ವೋಟ್ ಮಾಡಬೇಡಿ. ದಯಮಾಡಿ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ರೂಲ್ಸ್ ಏನಾದರೂ ಫಾಲೋ ಮಾಡಿ ಎಲೆಕ್ಷನ್ ಮಾಡೋದಾಯ್ತು ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಪೆಂಡೆಂಟ್ಗಳಿಗೆ ನಿಂತು ಗೆಲ್ಲಬೇಕು. ನಾವು ಇಂಡಿಪೆಂಡೆಂಟ್ಗಳ ಜೊತೆ ನಾವಿರ್ತೀವಿ ಅಂತ ಹೇಳುತ್ತಾ ನಾನು ನಿಮ್ಮ ಅದುಗೆ ಜಗದೀಶ್. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.